ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ ಲೋಕ್ ಅದಾಲತ್ ವೇದಿಕೆಯನ್ನು ಸದ್ಬಳಕೆ ಪಡೆದುಕೊಳ್ಳಿ ಎಂದು ಹೈಕೋರ್ಟ್ ನ್ಯಾಯಾಧೀಶರಾದ ಡಾಕ್ಟರ್ ಕೆ ಮನ್ಮಥರಾವ್ ಸಲಹೆ ನೀಡಿದರು. ನಗರದ ಜಿಲ್ಲಾ ನ್ಯಾಯಾಲಯದ ವ್ಯಾಜ್ಯಪೂರ್ವ ಪರಿಹಾರ ಕೇಂದ್ರದ ಮುಂಭಾಗ ಆಯೋಜಿಸಲಾಗಿದ್ದ ಮೊದಲನೇ ರಾಷ್ಟ್ರೀಯ ಲೋಕ್ ಅದಾಲತ್ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ದೇಶಾದ್ಯಂತ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ನ್ಯಾಯಾಲಯಗಳಲ್ಲಿ ಲೋಕ್ ಅದಾಲತ್ ಆಯೋಜಿಸಿದ್ದು, ನ್ಯಾಯಾಲಯಗಳಲ್ಲಿ ಬಹುತೇಕ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥ ಪಡೆದುಕೊಳ್ಳುವ ಸಲಹೆ ನೀಡಿದರು. ಮೋಟಾರ್ ಕಾಯ್ದೆ ಪ್ರಕರಣಗಳಲ್ಲಿ ನೋಂದಣಿಯಾಗಿರುವಂಥ ಎಲ್ಲ ಪ್ರಕರಣಗಳನ್ನು ರಾಜಿ ಮಾಡಲು ಮುಂದೆ ಬರಬೇಕು ಮತ್ತು ವಿಮಾ ಕಂಪನಿಯು ಕೂಡ ಆದಷ್ಟು ಬೇಗ ಕಕ್ಷಿದಾರರಿಗೆ ಹಣ ಕೊಡಬೇಕು ಎಂದು ಕಿವಿಮಾತು ಹೇಳಿದರು. ಕಾರ್ಯಕ್ರಮದಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಜಿ. ಪ್ರಭಾವತಿ, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಪುಟ್ಟಸ್ವಾಮಿ, ನ್ಯಾಯಾಧೀಶರು ಕೃಷ್ಣ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಈಶ್ವರ್ ಸೇರಿದಂತೆ ತಾಲೂಕಿನ ಎಲ್ಲ ನ್ಯಾಯಾಧೀಶರುಗಳು ಭಾಗಿಯಾಗಿದ್ದರು. ಇದೇ ಸಂದರ್ಭದಲ್ಲಿ ಹಾಡಿ ಮಕ್ಕಳಿಗೆ ಜನನ ಪ್ರಮಾಣ ಪತ್ರ ಕೂಡ ನೀಡಲಾಯಿತು. ಸಂತ್ರಸ್ತರನ್ನು ಪರಿಹಾರದ ಚೆಕ್ ಕೂಡ ವಿತರಿಸಲಾಯಿತು. ಇದರೊಂದಿಗೆ ಸುಮಾ ಮತ್ತು ಸಿದ್ದಪ್ಪಾಜಿ ಎಂಬ ದಂಪತಿಗಳಿಗೆ ಮನವೊಲಿಸಿ ಮತ್ತೆ ದಾಂಪತ್ಯ ಜೀವನ ನಡೆಸಲು ಒಪ್ಪಿಸಿ ಅವರನ್ನು ಮತ್ತೆ ದಾಂಪತ್ಯ ಜೀವನ ನಡೆಸಲು ಆಶೀರ್ವಾದ ನೀಡಲಾಯಿತು. న్యాయవాదులకు వారి తరఫున వాదించే న్యాయవాదులకు ప్రత్యేకించి ఈ నేషనల్ లోక్ అదాలత్ తరఫున కోరుకునేది ఏంటంటే మీరు పూర్తిగా సహకరించుకుని దీన్ని వినియోగించి వారికి వెంటనే ఆర్థిక సహాయం అందేలాగా చూడవలసిందిగా మిమ్మల్ని అందరినీ సభాముఖంగా కోరుతున్నాను. ಕೆಲವರೆಲ್ಲ ಕೈ ಕಾಲೆಲ್ಲ ಮುಟ್ಕೊಂಡಿರ್ತಾರೆ, ಮತ್ತೆ ಕೈ ಕಾಲೆಲ್ಲ ಮುರಿದಾಗ ಕೆಲಸಗಳು ಮಾಡೋಕ್ಕಾಗಲ್ಲ, ಡೆತ್ ಆಗಿರುತ್ತೆ, ಎಷ್ಟೋ ಕಷ್ಟದಲ್ಲಿ ಇರ್ತಾರೆ. ಹಾಗಾಗಿ ಅವರೆಲ್ಲ ಕಾಂಪ್ರಮೈಸ್ ಮಾಡ್ಕೊಳ್ಳೋಕ್ಕೆ ಮುಂದೆ ಬರಬೇಕು. ಮುಂದೆ ಬಂದು ಕಾಂಪ್ರಮೈಸ್ ಮಾಡ್ಕೊಂಡ ನಂತರ ಇನ್ಶೂರೆನ್ಸ್ ಕಂಪನಿಯವರಿಗೆ ಒಂದು ಮನವಿ ಸಾಹೇಬರ ಕಡೆಯಿಂದ ಏನಂದರೆ, ಸೆಟಲ್ಮೆಂಟ್ ಆಗಿದ ತಕ್ಷಣ ಅಮೌಂಟನ್ನು ಡೆಪಾಸಿಟ್ ಮಾಡಬೇಕು, ಆದಷ್ಟು ಬೇಗ ಆ ಅಮೌಂಟ್ ಪೇಮೆಂಟ್ ಆಗಬೇಕು ಕಕ್ಷಿಗಾರರಿಗೆ ಅಂತ ಹೇಳಿ ಸಾಹೇಬರು ಒಂದು ಇನ್ಶೂರೆನ್ಸ್ ಕಂಪನಿಯವರಿಗೆ ಮನವಿ ಕೊಡ್ತಿದ್ದಾರೆ. ಮತ್ತು ಇನ್ಶೂರೆನ್ಸ್ ಕಂಪನಿಯವರು ಮುಂದೆ ಆಶಿಸ್ತು ಈ ಕಾರ್ಯಕ್ರಮವನ್ನು ಸೆಲವು తీసుకుంటున్నాను. ಈ ದಿವಸದ ಒಂದು ಕಾರ್ಯಕ್ರಮವನ್ನು ಬೆನಿಫಿಟ್ ಪಡೆದು ಆದಷ್ಟು ನೀವೆಲ್ಲ ಕೇಸ್ಗಳನ್ನು ಸೆಟಲ್ಮೆಂಟ್ ಮಾಡಿಕೊಂಡು ಮಾಡ್ಕೋಬೇಕು ಅಂತ ಹೇಳಿ ವಿನಂತಿಸ್ತಾರೆ. ನಿಮಗೆಲ್ಲ ಒಳ್ಳೆಯದಾಗುತ್ತೆ.